ಕಾಲ್ತುಳಿತ ಸಂಭವಿಸುತ್ತಲೇ ಸಿಎಂ ಸ್ಟಾಲಿನ್ ಕೂಡ ಅಲರ್ಟ್ ಆಗಿದ್ದಾರೆ. ರಾತ್ರೋರಾತ್ರಿ ಕರೂರಿಗೆ ಮುಖ್ಯಮಂತ್ರಿ ಸ್ಟಾಲಿನ್ ಕೂಡ ಭೇಟಿಯನ್ನ ನೀಡಿದ್ದಾರೆ. ಕಾಲ್ತುಳಿತ ಸಂಭವಿಸುತ್ತಲೇ ಸಿಎಂ ಸ್ಟಾಲಿನ್ ಅಲರ್ಟ್ ಆಗಿದ್ದಾರೆ. ರಾತ್ರೋರಾತ್ರಿ ಕರೂರಿಗೆ ಮುಖ್ಯಮಂತ್ರಿ ಸ್ಟಾಲಿನ್ ಭೇಟಿಯನ್ನ ನೀಡಿದ್ರು. ಹಾಸ್ಪಿಟಲ್ನಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಣೆ ಕೂಡ ಮಾಡಿದ್ರು. ಖುದ್ದು ಮಡಿದವರ ಅಂದ್ರೆ ಮೃತಪಟ್ಟವರ ಸಂಬಂಧಿಕರು, ಗಾಯಾಳುಗಳ ಸಂಬಂಧಿಕರಿಗೆ ಸಾಂತ್ವನವನ್ನ ಕೂಡ ಹೇಳಿದ್ರು ಸಿಎಂ ಸ್ಟಾಲಿನ್. ಹಾಗೆ ಮೃತರಿಗೆ 10 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ರು ಸ್ಟಾಲಿನ್. ಗಾಯಾಳುಗಳಿಗೆ 1 ಲಕ್ಷ ಚಿಕಿತ್ಸೆ ವೆಚ್ಚದ ಭರವಸೆಯನ್ನ ಕೂಡ ನೀಡಿದ್ರು. ಹಾಗೆ ದುರಂತದ ಬಗ್ಗೆ ನಿವೃತ್ತ ಜಡ್ಜ್ ನೇತೃತ್ವದಲ್ಲಿ ತನಿಖೆಯನ್ನ ನಡೆಸೋಕೆ ಮುಂದಾಗಿದ್ದಾರೆ. ಮುಂದೆ ಇಂತಹ ಘಟನೆ ಸಂಭವಿಸದಂತೆ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ, ಕ್ರಮ ಕೈಗೊಳ್ತೇವೆ ಅಂತ ಕೂಡ ತಮಿಳುನಾಡಿನ ಸಿಎಂ ಸ್ಟಾಲಿನ್ ಅವರು ಮಾತನಾಡಿರುವಂಥದ್ದು. ನೋಡಿ, ತಮಿಳುನಾಡಿನ ಕರೂರಿನಲ್ಲಿ ನಟ ಹಾಗೂ ರಾಜಕಾರಣಿ ವಿಜಯ್ ದಳಪತಿ ಆಯೋಜನೆ ಮಾಡಿದಂತಹ ಪ್ರಚಾರದ ರ್ಯಾಲಿಯಲ್ಲಿ ಕಾಲ್ತುಳಿತ ಉಂಟಾಗಿ 39 ಮಂದಿ ದುರ್ಮರಣ ಹೊಂದಿದ್ದಾರೆ. ಯಾವಾಗ ಈಗ ಕಾಲ್ತುಳಿತ ಸಂಭವಿಸಿದೆ ಅಂತ ಸ್ಟಾಲಿನ್ ಅವರಿಗೆ ಗೊತ್ತಾಗುತ್ತೋ ಕೂಡಲೇ ಅಲರ್ಟ್ ಆಗ್ತಾರೆ. ಹಾಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡ್ತಾರೆ. ಹಾಸ್ಪಿಟಲ್ಗೂ ಕೂಡ ಬರ್ತಾರೆ. ಹಾಸ್ಪಿಟಲ್ನಲ್ಲಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಣೆ ಮಾಡ್ತಾರೆ. ಹಾಗೆ ಮೃತಪಟ್ಟವರ ಸಂಬಂಧಿಕರು ಹಾಗೆ ಗಾಯಾಳುಗಳ ಕುಟುಂಬಸ್ಥರ ಜೊತೆಗೂ ಕೂಡ ಮಾತುಕತೆ ಆಡ್ತಾರೆ, ಸಾಂತ್ವನವನ್ನ ಕೂಡ ಹೇಳ್ತಾರೆ. ಮೃತರಿಗೆ 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 1 ಲಕ್ಷ, ಅದರ ಜೊತೆಗೆ ಚಿಕಿತ್ಸಾ ವೆಚ್ಚವನ್ನು ಕೂಡ ಭರಿಸ್ತೀವಿ ಎನ್ನುವಂತಹ ಭರವಸೆಯನ್ನು ಕೂಡ ನೀಡಿದ್ದಾರೆ. ಇದರ ಜೊತೆಗೆ ಈ ಒಂದು ಘಟನೆ ನಡೆದಿದೆ, ಈ ಘಟನೆ ನಡೆಯೋಕೆ ಕಾರಣಗಳೇನು, ತನಿಖೆಯನ್ನ ಕೂಡ ನಡೆಸಬೇಕಾಗತ್ತೆ. ಹೀಗಾಗಿ ನಿವೃತ್ತ ಜಡ್ಜ್ ಅವರ ನೇತೃತ್ವದಲ್ಲಿ ತನಿಖೆ ನಡೆಸೋಕೆ ಮುಂದಾಗಿರುವಂಥದ್ದು. ಮುಂದೆ ಇಂತಹ ದುರ್ಘಟನೆ ಸಂಭವಿಸಬಾರದು, ಹೀಗಾಗಿ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ಕೂಡ ತಮಿಳುನಾಡು ಸಿಎಂ ಒಂದು ಭರವಸೆಯನ್ನ ಕೂಡ ಕೊಟ್ಟಿರುವಂಥದ್ದು. ಕರೂರು ಕಾಲ್ತುಳಿತ ದುರಂತಕ್ಕೆ ಗಣ್ಯರು ತೀವ್ರ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಕರೂರು ಕಾಲ್ತುಳಿತ ದುರಂತಕ್ಕೆ ಗಣ್ಯರ ತೀವ್ರ ಸಂತಾಪ. ರಾಷ್ಟ್ರಪತಿ ಪಿಎಂ ಸೇರಿದಂತೆ ಸ್ಟಾರ್ ನಟರು ತೀವ್ರ ದಿಗ್ಭ್ರಮೆಗೆ ಒಳಗಾಗಿದ್ದಾರೆ. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಖರ್ಗೆ, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ರಜನಿಕಾಂತ್ ಸೇರಿದಂತೆ ಹಲವು ನಟರು ಘಟನೆಗೆ ಶಾಕ್ ಆಗಿದ್ದಾರೆ. ಹಾಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ನಟರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ನೋಡಿ, ಈ ಒಂದು ಕಾಲ್ತುಳಿತ ಆಯಿತು. ಈ ಒಂದು ದುರಂತಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಹಾಗೆ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ದಿಗ್ಭ್ರಮೆಗೆ ಒಳಗಾಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ರೀತಿಯ ಒಂದು ಘಟನೆ ನಡೆಯುತ್ತೆ ಅಂತ ಯಾವತ್ತೂ ಕೂಡ ನಾವು ಅಂದ್ಕೊಂಡಿರಲಿಲ್ಲ. ರಾಹುಲ್ ಗಾಂಧಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ಖರ್ಗೆ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ರಜನಿಕಾಂತ್ ಅವರು ಕೂಡ ಟ್ವೀಟ್ ಮಾಡಿರುವಂಥದ್ದು. ಟ್ವೀಟ್ ಮಾಡಿ ಈ ಒಂದು ತಮಿಳುನಾಡಿನ ಕರೂರಿನಲ್ಲಿ ನಡೆದಂತಹ ರಾಜಕೀಯ ರ್ಯಾಲಿಯ ಸಂದರ್ಭದಲ್ಲಿ ನಡೆದಂತಹ ದುರದೃಷ್ಟಕರ ಘಟನೆ ತೀವ್ರ ದುಃಖಕರವಾಗಿದೆ. ರಜನಿಕಾಂತ್ ಅವರು ಕೂಡ ಟ್ವೀಟ್ ಮಾಡಿರೋದನ್ನ ನೀವು ಕೂಡ ಗಮನಿಸಬಹುದಾಗಿದೆ. ಮುಗ್ಧ ಜೀವಗಳನ್ನು ಕಳೆದುಕೊಂಡಿದ್ದೀವಿ ಈ ಒಂದು ಇನ್ಸಿಡೆಂಟ್ನಿಂದ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಹಾಗೆ ಗಾಯಾಳುಗಳು ಬೇಗ ಚಿಕಿತ್ಸೆಯನ್ನು ಪಡೆದುಕೊಂಡು ಅತಿ ಬೇಗ ಗುಣಮುಖರಾಗಲಿ ಎನ್ನುವಂತಹ ಮಾತುಗಳನ್ನು ಕೂಡ ಆಡಿರುವಂಥದ್ದು ಟ್ವೀಟ್ ಮೂಲಕ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ.